ಮಲೆನಾಡು ಭಾಗದಲ್ಲಿ ಮಳೆ ಮತ್ತೆ ಕರಾವಳಿ ಭಾಗದಲ್ಲೂ ಕೂಡ ಮಳೆ ಅಬ್ಬರಿಸ್ತಾ ಇದೆ. ಆದರೆ ಬಯಲುಸೀಮೆಯಲ್ಲಿ ಅಷ್ಟಕ್ಕಷ್ಟೇ. ಆದರೂ ಕೂಡ ಅಲ್ಲಿ ಆ ಭಾಗದ ಜಲಾಶಯಗಳಿಗೆ ನೀರು ಭರಪೂರವಾಗಿ ಹರಿದು ಬರ್ತಾ ಇದೆ. ಈ ಸಂದರ್ಭದಲ್ಲಿ ನೀರನ್ನು ನೋಡೋಕೆ ಜನ ಜಲಾಶಯಗಳತ್ತ ಬಂದು ಜೀವಕ್ಕೆ ಕುತ್ತು ತಂದುಕೊಳ್ತಾ ಇದ್ದಾರೆ. ಯಾಕೆ ನೋಡ್ತಾ ಹೋಗೋಣ. ತುಂಗಭದ್ರಾ ಡ್ಯಾಂನಲ್ಲಿ ನೀರಿನ ಮಟ್ಟ ಏರಿಕೆ, ಪ್ರಾಣಾಪಾಯ ಲೆಕ್ಕಿಸದೆ ಪ್ರವಾಸಿಗರಿಂದ ಹುಚ್ಚಾಟ. ಹೀಗೆ ತುಂಬಿ ತುಳುಕ್ತಾ ಇರುವಂತಹ ಜಲಾಶಯ, ದಡಕ್ಕೆ ಅಪ್ಪಳಿಸ್ತಾ ಇರುವಂತಹ ಬೃಹತ್ ಅಲೆಗಳು ನೋಡುಗರಿಗೆ ಒಂದ್ ರೀತಿ ಹೊಸ ಅನುಭವ ನೀಡ್ತಾ ಇರೋ ಇದು ತುಂಗಭದ್ರಾ ಜಲಾಶಯ. ಕೊಪ್ಪಳದ ಮುನಿರಾಬಾದ್ ಬಳಿ ಇರುವಂತಹ ಈ ಜಲಾಶಯದಲ್ಲಿ ಸದ್ಯ ಪ್ರವಾಸಿಗರು ಹುಚ್ಚಾಟಕ್ಕೆ ಕೈ ಹಾಕಿದ್ದಾರೆ. ಕ್ಷಣ ಕ್ಷಣಕ್ಕೂ ಟಿಬಿ ಡ್ಯಾಂನ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಇನ್ನು ಸಮುದ್ರದ ಅಲೆಗಳಂತೆ ಅಪ್ಪಳಿಸ್ತಾ ಇರುವಂತಹ ನೀರಿನ ನರ್ತನವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಇನ್ನು ತುಂಗಭದ್ರಾ ಜಲಾಶಯದ ಹಿನ್ನೀರು ಪ್ರದೇಶದಲ್ಲಿ ಪ್ರತಿನಿತ್ಯ ಸಾವಿರಾರು ಜನ ಭೇಟಿ ಕೊಡ್ತಾ ಇದ್ದಾರೆ. ಪ್ರವಾಸಿಗರು ನೀರಿಗಿಳಿದು ಸೆಲ್ಫಿಯನ್ನ ತೆಗೆದುಕೊಳ್ಳೋದು, ವಿಡಿಯೋ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಇತ್ತ ಜನರು ಜೀವದ ಬಗ್ಗೆ ಲೆಕ್ಕಿಸದೆ ನೀರಿಗೆ ಇಳಿತಾ ಇರೋದು ಸಾಕಷ್ಟು ಆತಂಕವನ್ನ ಮೂಡಿಸ್ತಾ ಇದೆ. ನೀರಿಗೆ ಇಳಿದಂತಹ ಪ್ರವಾಸಿಗರು ಸೆಲ್ಫಿ, ವಿಡಿಯೋ, ರೀಲ್ಸ್ ಹುಚ್ಚಿಗೆ ಬಿದ್ದು ತಮ್ಮ ಜೀವದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ಮಲೆನಾಡಿನ ಭಾಗದಲ್ಲಿ ನಿರಂತರವಾಗಿ ಮಳೆ ಬರ್ತಿರೋದ್ರಿಂದಾಗಿ ತುಂಗಭದ್ರಾ ಡ್ಯಾಮ್ಗೆ ಒಳಹರಿವಿನ ಪ್ರಮಾಣ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಿದೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರುವಂತಹ ತುಂಗಭದ್ರಾ ಡ್ಯಾಮ್ ಬಳಿ ಹಿನ್ನೀರಿನ ಭಾಗದಲ್ಲಿ ಇದೀವಿ, ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ. ಸಾಕಷ್ಟು ಪ್ರಮಾಣದಲ್ಲಿ ರಕ್ಕಸ ಅಲೆಗಳು ಈಗ ಹರಿದು ಬರ್ತಾ ಇದೆ ಅಂತ ಹೇಳ್ಬೋದು. ದೃಶ್ಯದಲ್ಲಿ ನೋಡಿದ್ರೆ ಯಾವ ರೀತಿ ಅಲೆಗಳ ಬೋರ್ಗರಿತಾ ಇದೆ ನೋಡ್ತಾ ಇರ್ಬೋದು. ಈ ಭಾಗದಲ್ಲಿ ಹಿನ್ನೀರಿನ ಭಾಗದಲ್ಲಿ ಸಾಕಷ್ಟು ಅಲೆಗಳು ಬರ್ತಾ ಇದೆ. ಆದರೆ ಈ ಬರುವಂಥ ಪ್ರವಾಸಿಗರು ತುಂಗಭದ್ರಾ ಡ್ಯಾಮಿಗೆ ಬರುವಂಥ ಹಿನ್ನೀರಿಗೆ ಬರುವಂಥ ಪ್ರವಾಸಿಗರು ಅಂದರೆ ಬರುವಂಥ ಅಲೆಗಳಿಗೆ ಏನಪ್ಪ ಅಂದರೆ ಸೆಲ್ಫಿ ತೆಗೆದುಕೊಳ್ಳೋಕೆ ಮುಂದಾಗ್ತಿದ್ರೆ ರಕ್ಕಸ ಅಲೆಗಳು ಬರ್ತಾ ಇದ್ದಾವೆ. ಆದರೆ ಎಚ್ಚೆತ್ತುಕೊಳ್ಳಬೇಕಾಗಿತ್ತು, ಸ್ವಲ್ಪ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಾಗಿತ್ತು. ಅಧಿಕಾರಿಗಳು ಮಾತ್ರ ಯಾವುದೇ ರೀತಿ ಡ್ಯಾಮಿನ ಕೆಳಗಡೆ ಅಂದರೆ ನೀರಿನ ಭಾಗಕ್ಕೆ ಯಾರು ಇಳಿಬಾರಂತೆ ಸಾಕಷ್ಟು ಮುಂಜಾಗ್ರತಾ ಕ್ರಮವಾಗಿ ಕೈಗೊಂಡಿದ್ದಾರೆ. ಯಾವುದು ಪ್ರವಾಸಿಗರಾಗಿರ್ಬೋದು ಮತ್ತು ಸ್ಥಳೀಯರಿಗೆ ಸಾಕಷ್ಟು ಮಾಹಿತಿ ನೀಡಿ ಸಹ ಯಾರು ಸಹ ಡೋಂಟ್ ಕೇರ್ ಅಂತ ಇದ್ದಾರೆ ಅಂತ ಹೇಳ್ಬೋದು. ಏನಾದರೂ ಹೆಚ್ಚಿಗೆ ಆದರೆ ಯಾರು ಜವಾಬ್ದಾರಿ ಆಗ್ತಾರೆ. ಸಾಕಷ್ಟು ಪೊಲೀಸರು ಸಹ ಅಂದರೆ ಬರುವಂಥ ಪ್ರವಾಸಿಗರಿಗೆ ಸಾಕಷ್ಟು ಮಾಹಿತಿ ನೀಡ್ತಾರೆ ಅಂತ ಹೇಳ್ಬೋದು. ಮಾಹಿತಿ ನೀಡಿದ್ರು ಸಹ ಯಾರೂ ಸಹ ಇಲ್ಲಿ ಅದನ್ನು ಜವಾಬ್ದಾರಿ ತೆಗೆದುಕೊಳ್ತಾ ಇಲ್ಲ. ಇನ್ನು ನೋಡ್ತಾ ಇರ್ಬೋದು ಯಾವ ರೀತಿ ಅಲೆಗಳು ಧುಮ್ಮುಕ್ತಾ ಇದೆ. ಈಗಾಗಲೇ 1,10,10,000 ಕ್ಯೂಸೆಕ್ಸ್ ನೀರು ಒಳಹರಿವಿನ ಪ್ರಮಾಣ ಆಗ್ತಾ ಇದೆ. ಈ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಆದರೆ ಯಾರೂ ಸಹ ಅಂದ್ರೆ ಬರುವಂಥ ಪ್ರವಾಸಿಗರು ಅಂದರೆ ಫೋಟೋ ತೆಗೆದುಕೊಳ್ಳೋಕ್ಕೆ ಮುಂದಾಗ್ತಾ ಇದ್ದಾರೆ ಹೊರತು ಆದರೆ ಎಚ್ಚೆತ್ತು ಮುಂಜಾಗ್ರತಾ ಕ್ರಮ ಕೈಗೊಳ್ತಿಲ್ಲ. ಮಕ್ಕಳನ್ನು ಕರೆದುಕೊಂಡು ಸಣ್ಣ ಮಕ್ಕಳನ್ನ ನೋಡ್ತಾ ಇರ್ಬೋದು. ಚಿಕ್ಕ ಮಕ್ಕಳನ್ನ ಕರೆದುಕೊಂಡು ಹೋಗಿ ಏನಪ್ಪ ನೀರು ಬರುವಂಥ ಅಂದರೆ ಅಲೆಗಳೇ ಬರುವಂಥ ಪ್ರದೇಶದಲ್ಲಿ ಅಲೆಗಳನ್ನ ಫೋಟೋ ತೆಗೆದುಕೊಳ್ಳೋಕ್ಕೆ ಮುಂದಾಗ್ತಾ ಇದ್ದಾರೆ. ಏನಾದರೂ ಹೆಚ್ಚಿಗೆ ಆದರೆ ಯಾರು ಜವಾಬ್ದಾರಿ ಆಗ್ತಾರೆ. ಆದರೆ ಎಚ್ಚೆತ್ತುಕೊಳ್ಬೇಕಾಗಿದೆ. ಈಗಲಾದರೂ ಏನಪ್ಪ ಅಂದ್ರೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇರುವಂಥ ಪ್ರವಾಸಿಗರಿಗೆ ಏನಪ್ಪ ಅಂದ್ರೆ ಮುಂಜಾಗ್ರತವಾಗಿ ಕ್ರಮ ಕೈಗೊಳ್ಳಬೇಕಾಗಿದೆ. ಮಾಹಿತಿ ಹೇಳಿ ಸಹ ಯಾರೊಬ್ಬರು ಸಹ ಅಂದ್ರೆ ಇದಕ್ಕೆ ಸೊಪ್ಪಾಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಒಟ್ಟಾರೆ ಏನಾದರೂ ಅನಾಹುತ ಆಗೋಕ್ಕಿಂತ ಮುಂಚಕ ತುಂಗಭದ್ರಾ ಡ್ಯಾಮಿನ ಅಧಿಕಾರಿಗಳು ಬರುವಂಥ ಪ್ರವಾಸಿಗರಿಗೆ ಏನಪ್ಪ ಅಂದ್ರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ವಿನಾಯಕ್ ಜೊತೆ ಮುಖಂಡಗದಿ ಪಲ್ಬುಲ್ ಟಿವಿ ಕೊಪ್ಪಳ. ಇನ್ನು ಜಲಾಶಯದ ಹಿನ್ನೀರು ಪ್ರದೇಶದಲ್ಲಿ ಲೇಕ್ ವ್ಯೂ ಪಾಯಿಂಟ್ನಲ್ಲಿ ಜನರಿಗೆ ಜಲಾಶಯದ ವೀಕ್ಷಣೆಗೆ ಅವಕಾಶವನ್ನ ನೀಡಲಾಗಿದೆ. ವೀಕ್ಷಣೆಗೆ ಬರುವಂತಹ ಪ್ರವಾಸಿಗರು ನೀರಿಗೆ ಇಳಿದು ತಮ್ಮ ಪ್ರಾಣಕ್ಕೆ ಸಂಚಕಾರ ತಂದುಕೊಳ್ತಿದ್ದಾರೆ. ಸದ್ಯ ಹಿನ್ನೀರಿನಲ್ಲಿ ಇಷ್ಟೆಲ್ಲ ಹುಚ್ಚಾಟ ನಡೆಸಿ ಜೀವಕ್ಕೆ ಕುತ್ತು ಬರುವಂತಹ ಹಂತಕ್ಕೆ ಹೋದ್ರೂ ಡ್ಯಾಂ ಅಧಿಕಾರಿಗಳು ಯಾವುದೇ ಸುರಕ್ಷತಾ ಕ್ರಮವನ್ನ ಕೈಗೊಂಡಿಲ್ಲ. ಜನರು ನೀರಿಗೆ ಇಳಿಯದಂತೆ ಸೂಚನೆ ಕೂಡ ಕೊಡ್ತಿಲ್ಲ. ಯಾವುದೇ ಸಿಬ್ಬಂದಿಗಳನ್ನ ಕೂಡ ಇಲ್ಲಿ ನೇಮಕ ಮಾಡಿಲ್ಲ. ಇದರಿಂದ ಇಲ್ಲಿ ಪ್ರವಾಸಿಗರು ಆಡಿದ್ದೇ ಆಟವಾಗಿದೆ. ಸದ್ಯ ಡ್ಯಾಂ ಸಂಪೂರ್ಣ ಭರ್ತಿಯಾಗುವ ಹಂತಕ್ಕೆ ತಲುಪಿದೆ. ಸದ್ಯ 105 ಟಿಎಂಸಿ ಸಾಮರ್ಥ್ಯದ ಡ್ಯಾಂನಲ್ಲಿ 95 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಇನ್ನು ಡ್ಯಾಂನಲ್ಲಿ ನೀರಿನ ಪ್ರಮಾಣ ಏರಿಕೆ ಆಗ್ತಾ ಇದ್ದು ಸದ್ಯ ಜಲಾಶಯದಿಂದ 10,000 ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗ್ತಿದೆ. ಸದ್ಯ 3 ಗೇಟ್ಗಳನ್ನ ತೆರೆಯಲಾಗಿದ್ದು ನದಿಗೆ ನೀರು ಹರಿಸಲಾಗ್ತಾ ಇದೆ. ಹಿನ್ನೀರನ್ನ ನೋಡೋದಕ್ಕೆ ಬರುವಂತಹ ಪ್ರವಾಸಿಗರ ಹುಚ್ಚಾಟಕ್ಕೆ ಡ್ಯಾಂ ಅಧಿಕಾರಿಗಳು ಬ್ರೇಕ್ ಹಾಕಬೇಕಾಗಿದೆ. ವಿನಾಯಕ್ ಜೊತೆ ಮುಖಂಡ ಕತ್ತಿ, ಪಬ್ಲಿಕ್ ಟಿವಿ ಕೊಪ್ಪಳ.